ನಿಜ ಹೇಳತೀನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ. ಸರ್ ಮೂಲ ಸೋಮೇಶ್ವರ ಭಜನಾ ಮಂಡಳಿ ಅಂತೇಳಿ ನಮ್ಮೂರೊಳಗ್ರಿ ನಮ್ಮ ಬಸವಣ್ಣಪ್ಪ ಗೌಡ್ರು ಅಂತಿದ್ರು ಸರ್. ಮನಗುಳಿ ಅಂದ ತಕ್ಷಣ ನೆನಪಾಗೋದೆ ಮನಗುಳಿ ಗೌಡ್ರ ಭಜನಾ ಅಂತ ಹೇಳ್ತಾರೆ ಸರ್. ನಾವೇ ಆದಂತ ಒಂದು ಸ್ಟುಡಿಯೋ ಮಾಡೋಣ, ನಮ್ಮದೇ ಆದಂತ ಒಂದು ಚಾನಲ್ ಮಾಡೋಣ. ಮತ್ತೆ ನೀ ಯಾಕ ಅಲ್ಲಿ ಇಲ್ಲಿ ಹೋಗಿ ಮಾಡೋದ್ರೆ ಏನೈತಿ, ಇಷ್ಟು ವರ್ಷ ಐತಿ ನೀ ಮಾಡಾಕತ್ತೀನಿ ಅಂತಿ, ನಿಂದೆ ಆದಂತ ಒಂದು ಚಾನಲ್ ಮಾಡ್ಕೊಂಡಿಲ್ಲ ಹೆಂಗ ನಾನ ಹೇಳಿದೀನಿ. ನನಗೆ ಯಾವುದೇ ರೀತಿ ಇದು ಗೊತ್ತೇ ಇಲ್ವಾ, ಮತ್ ನಮ್ಮ ಅವ್ವನೇ ಮಾಡ್ತಿದ್ರು. ಈ ಸೋಮೇಶ್ವರ ಭಜನಾ ಮಂಡಳಿ ರಚನೆ ಮಾಡೋದಿಲ್ಲಣ್ಣ, ಅದ್ರ ಕುರಿತು ಒಂದೆರಡು ಮಾತುಗಳನ್ನ. ಸರ್ ಮೂಲ ಸೋಮೇಶ್ವರ ಭಜನಾ ಮಂಡಳಿ ಅಂತೇಳಿ ನಮ್ಮೂರೊಳಗ್ರಿ ನಮ್ಮ ಬಸವಣ್ಣಪ್ಪ ಗೌಡ್ರು ಅಂತಿದ್ರು ಸರ್. ಬಸವಣ್ಣ ನಾ ಮಾತ್ರ ನೋಡಿಲ್ ಸರ್. ಈಗ ಇನ್ನಾದ್ರೂ ಅಲ್ಲಿ ಅವ್ರು ಸುಮಾರು ಒಂದು 80-70 ವರ್ಷದ ಹಿರಿಯರು ಎಲ್ಲಾದ್ರೂ ಇದ್ರಂದ್ರಿ ಮನಗುಳಿ ಅಂದ ತಕ್ಷಣ ನೆನಪಾಗೋದೆ ಮನಗುಳಿ ಗೌಡ್ರ ಭಜನಾ ಅಂತ ಹೇಳ್ತಾರೆ ಸರ್. ಇವಾಗ ಈಗಿನ ವಾತಾವರಣಕ್ಕೆ ನಾವು ಬಂದಿವಿ ಸರ್. ಮೂಲ ಇದ್ದದೆ ಮನಗುಳಿ ಗೌಡ್ರ ಭಜನಾ. ಮನಗುಳಿ ಗೌಡ್ರ ಭಜನಾ ಅಂದ್ರೆ ಹೇಳಿಕೆ ಭಜನಾ ಮಾಡ್ತಿದ್ರು ಸರ್ ಅವರು. ಆಗಿನ ಟೈಮ್ಗೆಲ್ಲ ಮಹಾರಾಷ್ಟ್ರ ಕರ್ನಾಟಕ ಪ್ರಸಿದ್ಧರಿ ಸರ್ ಅವರು. ಅವ್ರದ್ದು ಸೋಮೇಶ್ವರ ಭಜನಾ ಮಂಡಳಿ ಮನಗುಳಿನ ಅಂತ ಹೆಸರಿತ್ತು ಸರ್. ಅವ್ರು ಭಜನೆ ಮಾಡ್ಕೋತ ಬರೋ ಟೈಮ್ದಾಗೆ ನಮ್ಮ ತಾಯಿಯವ್ರು ಏನಾಯ್ತ್ರಿ, ಅವ್ರು ಗೌಡ್ರು ತೀರ್ಕೊಂಡ್ರಿ ಸರ್. ಗೌಡ್ರು ತೀರ್ಕೊಂಡಿಂದ ಮುಂದೆ ಆ ಭಜನೆ ಹೆಸರನ್ನೇ ಸೋಮೇಶ್ವರ ಭಜನಾ ಮಂಡಳಿ ಅಂತ ನಮಗ್ ಇಟ್ಕೊಂಡ್ರಿ. ಅವಾಗ ಗೌಡ್ರು ಏನ್ ಮಾಡಿದ್ರು ಸರ್, ಅವ್ರು ಭಜನಾ ಮಾಡಿ ಬರ್ತಕ್ಕಂತ ಏನ್ ಭಜನಾದಿಂದ ಸಂಭಾವನೆ ಅವ್ರ ಮನೆಗೆ ಬಳಸಲಾರ್ದ ಸರ್, ಅವೇ ದುಡ್ಡನ್ನ ಅವರು ಸಂಗ್ರಹ ಮಾಡ್ರಿ. ಅವರು ಇಲ್ಲಿ ನಮ್ಮ ಊರಲ್ಲಿ ಒಂದು ಬಾಜಾರದಾಗ ಒಂದು ಮಂಟಪ ಕಟ್ಸ್ಯಾರ, ಸೋಮೇಶ್ವರ ಭಜನಾ ಮಂಟಪ ಅಂತ ಹೇಳ್ರಿ. ಅವ್ರದೊಂದು ನೆನಪಿನ ಉಳಿಲಿ ಅಂತ ಹೇಳಿ ನೆನಪಿಗೋಸ್ಕರ ಕಟ್ಟಿದ್ರಿ. ಮುಂದ್ ಅವ್ರು ತೀರ್ಕೊಂಡು ಹೋಗಿಂದ ಆ ಸಂಘದಾಗಿದ್ದಂತವ್ರಿ ಒಂದು ಕೆಲವೊಂದ್ 2-3 ಜನ ಕಲಾವಿದ್ರಿ. ಅಂಕಣ್ ಮಾಸ್ಟರ್ ಅವ್ರಿ, ಆಮೇಲೆ ನಿಂಗಪ್ಪ ಮುತ್ತೆ ಆತೊಬ್ಬರಿ, ಇವ್ರು ಆಮೇಲೆ ಇವರೆಲ್ಲ ಉಳ್ದವ್ರು ಏನ್ ಮಾಡಿದ್ರಿ, ಅದನ್ನೇ ಸೋಮೇಶ್ವರ ಭಜನಾ ಮಂಡಳಿ ಅಂತ ಹೇಳಿ ನಾವು ಹೆಸರು ಇಟ್ಕೊಂಡ್ರಿ ಸರ್. ಇದು ನಮ್ಮ ಊರಲ್ಲಿ ದೇವಸ್ಥಾನ ಸರ್, ನಮ್ಮೂರ್ ಗೌಡ್ರದ್ರಿ. ಆ ದೇವಸ್ಥಾನ ಇದ್ದಂಥದ್ ಹೆಸರೇ ನಾವು ಸೋಮೇಶ್ವರ ಭಜನಾ ಮಂಡಳಿ ಅಂತ ಇಟ್ಕೊಂಡು ನಮ್ಮ ತಾಯಿಯವರು ಸಾಗ್ ಮಾಡಿದ್ರು ಸರ್. ಸಾಗ್ ಮಾಡಿಂದ ಆ ಸಂಘದಾಗಿದ್ದಂತವ್ರು ವೆಂಕಣ್ಣ ಮಾಸ್ಟರ್ ಅನ್ನೋರು ನಮ್ಮ ಸಂಘದಾಗಿದ್ರು. ಅವರು ತೀರ್ಕೊಂಡ್ರಿ ಸರ್. ಹಿರಿಯ ಕಲಾವಿದ್ರಿ, ಅವರು ನಾಟಕ ಮಾಸ್ಟರು, ಬಹಳ ಒಳ್ಳೆ ಸ್ವಭಾವದಾರ ಸರ್. ನಮ್ಮ ಸಂಘದೊಳಗೆ ಅವರು ಒಂದ್ 86 ವರ್ಷಕ್ಕೆ ತೀರ್ಕೊಂಡ್ರಿ. ತೀರ್ಕೊಂಡು ನಮ್ಮ ತಾಯಿಯವ್ರು ತೀರ್ಕೊಳಕಿನ 1 ವರ್ಷ ಹಿಂದೆ ಅಷ್ಟೇ ರೀ ಅವ್ರು ತೀರ್ಕೊಂಡಿದ್ದೆ. ಅವ್ರು ನಮ್ಮ ಸಂಘದೊಳಗೆ ಒಂದು ಹಿರಿಯ ಮನುಷ್ಯರನ್ನಾಗಿ ಆಗಿನೂ ಇದ್ರಿ. ನಮಗ ಮಾತ್ರ ಅವ್ರು ಒಂದ್ ಕೂಸಿನಕಿನ ಕೂಸು ನೋಡ್ಕೊಂಡು ಹೋದ್ರಿ ಅವ್ರು. ನಾವ್ ಏನೇ ಇವತ್ತು ನಮ್ಮ ವಯಸ್ಸು ಸಣ್ಣದಲ್ಲ ಸರ್. ಅವಾಗ ನಮ್ಮ ಟೀಮ್ನವ್ರು ನಾವ್ ಏನೇ ಮಾಡಿದ್ರು ದಕ್ಕಿಸ್ಕೊಂಡು ಹಂಗ್ ಮಾಡ್ಬಾರ್ದು, ಹಿಂಗ ಡಿಸಿಪ್ಲಿನ್ ಹಿಂಗಿರ್ಬೇಕು, ಕರೆಕ್ಟ್ ನಾವ್ ಇಂಥ ಊರಿಗೆ ಹೋಗ್ತಿದೀವಿ ಅಂದ್ರೆ ಆ 5 ಗಂಟೆಗೆ ಇಲ್ಲಿ ಊರ್ ಬಿಡ್ಬೇಕಂದ್ರೆ 5 ಗಂಟೆಗೆ ಬಿಡ್ಬೇಕ್ರಿ. 5 ಗಂಟೆಗೆ ಎಲ್ಲಾರು ಬಂದು ಕುಡಿರ್ಬೇಕು. ಎಲ್ಲಾರನು ಬೈದು ಎಲ್ಲಾರ ಸಂಘದವ್ರನ್ನ ಕರೆಸಿ ಎಲ್ಲಾರಿಗೆ ನಿಮ್ ಸಾಮಾನ ನೀವ್ ಎಲ್ಲಾ ರೆಡಿ ಇಟ್ಕೊಂಡಿರ್ಲ ಅಂತ ಹೇಳೋರು ವೆಂಕಣ್ಣ ಮಾಸ್ತರ್. ಅವ್ರು ಸೋಮೇಶ್ವರ ಭಜನಾ ಮಂಡಳಿ ಹಿಂದೆ ಏನಿತ್ತು ಅನ್ಸರ್, ಅದ್ರಾಗ ಹಾರ್ಮೋನಿಯಂ ಸಿಕ್ಕಿದೆ ಮಾಸ್ತರ್ ಇದ್ದವ್ರಿ. ನಮ್ಮ ಸಂಘದಾಗ ಬಂದು ನಮ್ಮ ಸಂಘದಾಗೂ ಸುಮಾರು ಒಂದು 20-30 ವರ್ಷ ಅವ್ರ ಸೇವೆ ಮಾಡಿದ್ರು ಸರ್. 30 ವರ್ಷದ ತನ ಸೋಮೇಶ್ವರ ಭಜನಾ ಮಂಡಳಿ ನಮ್ಮ ತಾಯಿ ಕಟ್ಟಿದ್ದು ಅವ್ರು ಮೇಂಟೈನ್ ಮಾಡ್ಕೋತ ಬಂದು ಒಂದ್ ದಂಡಿಗೆ ಬತ್ರಿ. ಮುಂದೆ ನಮ್ಮ ತಾಯಿಯವರು ತೀರ್ಕೊಂಡ್ರಿ ಸರ್ 2020ರಾಗ ಅವರು ತೀರ್ಕೊಂಡ್ರಿ. ಮುಂದೆ ನಮ್ಮ ಮ್ಯಾಗ ಬಿದ್ದಿಂದ ನಾವು ಒಂದು ಕೈನೇ ಬಿಟ್ಟಿದ್ದೀವ್ರಿ ಬ್ಯಾಡ ಅಂತ ಹೇಳ್ರಿ. ಕೈ ಬಿಟ್ಟಂತದ್ ವಾಪಸ್ ಇಲ್ಲ ಮಾಡ್ಲೇಬೇಕು ಅಂದಾಗ ಅವಾಗ ನಮ್ಮ ಹಳೆ ಟೀಮ್ನಾಗ ಇದ್ದಂತ ಮಂದಿ ಏನಂದ್ರಿ, ನೀನು ಬಿಟ್ಟೆ ಅಂದ್ರ ಮನುಗಳ ಹೆಸರೇ ಬ್ಯಾಡ, ಅಲ್ಲಿಗೆ ಭಜನಾ ಬಿಟ್ಟಾರತ್ತಂತ ಅನ್ಸ್ಕೊಳ್ಳೋದು ಬ್ಯಾಡ ಮಾಡು ನಂದು. ಈಗಿದ್ದ ಸಂಘದವ್ರು ಏನದಾರ ಸರ್, ಎಲ್ಲಾರು ನಮ್ಮ ಸಂಘದವ್ರು ಒಳ್ಳೆಯವ್ರಿ. ಎಲ್ಲಾರು ನಮ್ಮ ಸಂಘಕ್ಕಾಗಿ ಈಗ ಎಲ್ಲಾರು ಬಂದ್ ಯಾವ ಸಂದರ್ಭ ನಾವು ಟೈಮಿಗೆ ಹೇಳಿರ್ತೀವಿ ಆ ಟೈಮಿಗೆ ಬರೋದ್ರಿ. ಹೆಂಗ್ ಕಾರ್ಯಕ್ರಮ ಮಾಡ್ಬೇಕು ಏನಿಲ್ಲ. ಈಗ ಅವಾಗ 12 ಜನ ಟೀಮ್ ಇದೆ ಸರ್, ಈಗ 5 ಜನಕ್ಕೆ ಬಂದಿರ್ತದೆ. ಅದೇ ಸೋಮೇಶ್ವರ ಭಜನಾ ಮಂಡಳಿ ಅದ್ರಾಗಿದ್ದವ್ರಿ 12 ಜನ ಟೀಮ್ನಾಗೆ ಎಲ್ಲಾರು ಒಬ್ರು ಹೋದ್ರ ಸರ್. ಈಗ ಬರೋದು 5 ಜನ ಟೀಮ್ ಇದೆ ಸರ್. ಈಗಿದ್ದವ್ರು 5 ಜನ ಎಲ್ಲಾ ಬೇರೆ ಬೇರೆ ಊರು ಸರ್. ಅವಾಗಿದ್ದವ್ರು ಏನಾಗಿತ್ರಿ, ಮನಗಳವ್ರು ನಮ್ಮ ತಾಯಿ, ನಾನ್ರಿ, ವೆಂಕಣ್ಣ ಮಾಸ್ಟರ್ ಅವರು, ತಾಳ್ಬಡಿಯವ್ರು ಇನ್ನೊಬ್ರು ನಮ್ಮ ಮಾವ, ಇನ್ನೊಬ್ಬ ತಾಳ್ಬಡಿಯವ್ರು ನಮ್ಮ ಹೊರ ಪೂಜಾರವ್ರು, 5 ಜನ ನಾವು ಮನಗಳವ್ರು ಇರ್ತೀವಿ ಸರ್. ಒಬ್ಬ ಮಾಸ್ತರ್ ದಮಡಿಯ ಅಟ್ಟೆ ಹೊರಗೆ ಬರ್ತಿದ್ದಾರೆ. ಈಗ ನಾವ್ ಒಬ್ಬನೇ ಮನಗಳು ಸರ್, ಇನ್ನುಳಿದವ್ರು ಎಲ್ಲಾ ಟೀಮ್ನವ್ರು ಹೊರಗೆ ಆದ್ರೆ ಮೇಂಟೈನ್ ಮಾಡ್ಕೊತ ಹೊಂಟಿರಿ ಸರ್. ಹಿಂಗೆ ಇಲ್ಲಿವರೆಗೂ ಈಗಿನ ತಮ್ಮ ಜೀವನದ ಸ್ಥಿತಿಗತಿಗಳ ಕುರಿತು ಹೇಳ್ತಾರೆ. ಈಗ ಎಲ್ಲಾ ಒಂದ್ ಹಂತಕ್ಕೆ ಬಂದಿತ್ತು ಸರ್. 2023 ಏನ್ ಮಾಡಿದ್ರಿ, ನಮ್ಮ ಮನೆಯವರು, ನಮ್ಮ ಗುರುಗಳು, ನಮ್ಮ ಮಿಸಸ್ ಅವರು ಶ್ರುತಿ ಅಂತ ಹೇಳ್ರಿ, ನಮ್ಮ ಮಗಳು ಸಾನ್ನಿಧ್ಯ ಸುಮಾರು 2018ರಿಂದ 2023 ತನಕ ಬಾ ತ್ರಾಸನೆ ಬೆಳೆದ್ರಿ ಸರ್. ಯಾವಾಗ ನಿಮ್ ಮದ್ವೆ ಆಗಿರೋದು? 2018 ರೀ. 2018ರಿಂದ 2021 ಒಂದ್ 3 ವರ್ಷ ನಮ್ಮ ತಾಯಿಯವ್ರು ತೀರ್ಕೊಂಡ್ರಿ. ತೀರ್ಕೊಂಡ ನಮ್ಮ ತಾಯಿಯವ್ರು ಇದ್ದಾಗಿ ನಡ್ಕೊಂಡು ಸ್ವಲ್ಪ ತ್ರಾಸನೆಗೆ ಬಂತ್ರಿ. 2023ವರೆಗೂ ಬಾ ತ್ರಾಸ ಬಂದ್ ಏನ ಅವಾಗೇನ
ಅಂತಕ್ಕೆ ನನಗೆ ಒಂದೇ ಒಂದು ವಿಷಯ ಹೇಳ್ಬೇಕಂದ್ರೆ ಯಾರು ಬದುಕಬಾರ್ದು ಅನ್ನೋ ಒಂದು ಪೊಸಿಷನ್ ಬಂದಿತ್ರಿ ಅದು. ಮುಂದೆ ನಮ್ಮ ಗುರುಗಳು ಅವ್ರು ಕೂಡಿ ಏನ್ ನಮ್ಮ ಹಂತಕ್ಕೆ ನಿಂದ್ರಿಸಿದ್ರಲ್ರಿ, ಅವಾಗ ನಿಂದ್ರಿಸ್ದಾಗ ಇವ್ರು ನಮ್ಮ ಮನೆಯವ್ರು ನಮ್ಮ ಫ್ಯಾಮಿಲಿ ಅವ್ರಿ ಅವ್ರೆಲ್ಲಾರು ನಮ್ಮ ಚಿಕ್ಕಮ್ಮ ಸೇರ್ಕೊಂಡು ಏನ್ ಮಾಡಿದ್ರಿ, ಇಲ್ಲ ನಿನಗೆ ಯಾಕೆ ಟೆನ್ಷನ್, ಎದ್ರ ಸಂಬಂಧಪ್ಪ, ನಾವೇ ಆದಂತ ಒಂದು ಸ್ಟುಡಿಯೋ ಮಾಡೋಣ, ನಮ್ಮದೇ ಆದಂತ ಒಂದು ಚಾನಲ್ ಮಾಡೋಣ, ಮತ್ತೆ ನೀ ಯಾಕೆ ಅಲ್ಲಿ ಇಲ್ಲಿ ಹೋಗಿ ಮಾಡೋದ್ರೆ ಏನೈತಿ, ಇಷ್ಟು ವರ್ಷ ಐತಿ ನೀ ಮಾಡಾಕತ್ತೀನಂತಿ, ನಿಂದೇ ಆದಂತ ಒಂದು ಚಾನಲ್ ಮಾಡ್ಕೊಂಡಿಲ್ಲ, ಹೆಂಗ ನಾನು ಹೇಳಿದೀನಿ ನನಗೆ ಯಾವುದೇ ರೀತಿ ಇದು ಗೊತ್ತೇ ಇಲ್ವಾ, ಮತ್ತೆ ನಮ್ಮ ಅವ್ವನೇ ಮಾಡ್ತಿದ್ರು, ಮತ್ತೆ ಅಕ್ಕಿ ಹೋಗಿಂದ ಈಗ ಎಲ್ಲ ಮಾಡೋದು ನನಗೆ ಭಾಳ ಸ್ಟುಡಿಯೋ ಮಾಡು ನೀ ಚಾನಲ್ ಮಾಡು ಅಂದ್ರೆ ನನಗೆ ಮೇಂಟೈನ್ ಮಾಡಕ್ ಆಗೋದಿಲ್ಲ, ಸುಮ್ಮನೆ ಅದನ್ನ ಮಾಡಿನೂ ವೇಸ್ಟ್ ಮಾಡ್ಕೊಳ್ಳೋದು ನನಗೆ ಬೇಡ ಅಂದಾಗೆ ಅವಾಗ ಏನಂದ್ರೆ ಇಲ್ಲ ನಾವೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅಂತ ಅನ್ಕೊಂಡು ಒಳ್ಳೆ ಸ್ಟುಡಿಯೋ ಕಟ್ಟಡ ಚಾಲು ಮಾಡಿದೆ ಸರ್. ಅದ್ರ ಜವಾಬ್ದಾರಿ ಸ್ಟುಡಿಯೋದ್ ಮಂತ್ರಿ, ಆ ನಂತರ ಚಾನಲ್ಗಳದ್ ಮಂತ್ರಿ, ಅವು ಏನೇ ಬಂತು ಸರ್, ಇದು ಈ ಸ್ಟುಡಿಯೋಗೆ ಸಂಬಂಧಪಟ್ಟಂತ ವಿಷಯ ಏನೇ ಬರಲ್ರಿ ಅದನ್ನಷ್ಟು ನಮ್ಮ ಮಿಸ್ಸಸ್ ನೋಡ್ಕೊಂಡು ಹೋಗ್ಬೇಕಂತ ಹೇಳಿದ್ರು ನಾವು. ಅವ್ರ ನಮ್ಮ ಮಿಸ್ಸಸ್ ವೃತ್ತಿ ಏನವ್ರು ಎಲ್ಲ ಅದನ್ನ ನಿಭಾಯಿಸ್ಕೊಂಡು ಅವ್ರು ಹೊಂಟ್ರಿ ಸರ್. ನನಗೆ ಅರ್ಥ ಖರ್ಚು ಟೆನ್ಷನ್ ಕಮ್ಮಿ ಆಯ್ತು ಸರ್ ನನಗೆ. ಅಂದ್ರೆ ಇದನ್ನ ಮ್ಯಾಗಿಂದು ಇದು ಮಾಡೋದು ನನಗೆ ನೀಗ್ಲಿಲ್ಲ ಅಲ್ರಿ, ಅದನ್ನ ಅರ್ಧ ಕೆಲಸ ಅವ್ರು ಮಾಡಿದ್ರಿ. ಇನ್ನ ಮನೆದು ಒಂದು ಹಿರಿಯ ಮನುಷ್ಯರು ಬೇಕು ಸರ್, ಯಾವುದೇ ಮಾಡ್ತೀವಿ ಅಂದ್ರೆ ಒಂದ್ ಮನ್ಯಾಗ ನಾವೇ ಸಣ್ಣವ್ರಾಗ್ಬಿಟ್ಟಿವ್ರಿ, ಅದನ್ನ ಮನ್ಯಾಗಿರಂತ ಹಿರಿಯರು ಎಲ್ಲಾರು ಸೇರಿ ಅವ್ರು ಏನಂದ್ರು ಇದನ್ನ ನಾ ಜವಾಬ್ದಾರಿ ಹೊತ್ಕೋತೀವಿ, ನಿಮ್ಗೆ ಏನೇ ದೊಡ್ಡದು ಒಂದು ಕೆಲಸ ಮಾಡೋದಾದ್ರು ನಾವು ಮಾಡ್ತೀವಿ ಅಂತೇಳಿ ನಮ್ಮ ಚಿಕ್ಕಮ್ಮರು ಅವರು ಹೋಗಿ ಅವ್ರ ಇನ್ನೊಬ್ರು ಚಿಕ್ಕಮ್ಮರು ನಮ್ಮ ಮಾಮಾರು ಎಲ್ಲಾರು ಸೇರ್ಕೊಂಡು ನಾವು ನೋಡ್ಕೊಂಡು ಹೋಗ್ತೀವಿ, ಅವ್ರು ಒಂದು ಅರ್ಧ ಜವಾಬ್ದಾರಿ ತಗೊಂಡ್ರು. ಅವಾಗ ನನಗೆ ಹೊಳ್ಳಿ ಏನಾಗ್ಬಿಡುತ್ತೆ ಸರ್, ಮತ್ತೆ ನನಗೆ ಹಳಿ ನೆನಪುಗಳನ್ನು ಕೊಟ್ರಿ ಅವ್ರು. ಅಂದ್ರೆ ಎಲ್ಲ ನಮ್ಮ ತಾಯಿ ಮಾಡೋ ಜವಾಬ್ದಾರಿ ಮಾಡ್ಕೊತ ಹೋಗಾಗ ನಾವ್ ಒಂಥರ ಸಣ್ಣ ಹುಡುಗರಿಗೆ ಏನ್ ಅಡ್ಡಾಡ್ತೀನಿ ಅಂದ್ರೆ ವಾಪಸ್ ನನ್ನ ಮಗಳ ಸಾನ್ನಿಧ್ಯ ನಾವು ಸೇರಿ ಇಬ್ರು ಮಕ್ಕಳ ಗತಿ ಆಗ್ಬಿಟ್ರಿ ಸರ್. ಇವಾಗ ಏನ್ ಹೆಂಗದೀವಿ ಅಂದ್ರೆ ಕಾರ್ಯಕ್ರಮಗಳ ಹಿಡಿದು ಕಾರ್ಯಕ್ರಮಗಳ ಮುಗಿಸ್ಕೊಳ್ಳೋದ್ರಿ, ಕಾರ್ಯಕ್ರಮಗಳ ಸಂಘದವ್ರನ್ನೆಲ್ಲ ಕೂಡ್ಸೋದು, ಇವೆಲ್ಲ ಜವಾಬ್ದಾರಿ ಅವರೇ ಮಾಡ್ತಾರೆ ಸರ್. ನನ್ನ ಕೆಲಸ ಏನಂದ್ರೆ ಕಾರ್ಯಕ್ರಮಕ್ಕೆ ಹೋಗೋದ್ರಿ, ಅಲ್ಲಿ ಯಾವ ರೀತಿ ಕರೆಕ್ಟ್ ಆಗಿ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋದ್ರಿ, ಮತ್ತು ವಾಪಸ್ ತಂದು ಆಯಾ ಕಲಾವಿದ್ರನ್ನ ತಂದು ಊರಿಗೆ ಬಿಡೋದು ಒಂದು ಜವಾಬ್ದಾರಿ ಕೆಲಸ ಆಗಿದೆ ಸರ್. ಈಗ ನಿಮಗೆ ಕಾರ್ಯಕ್ರಮಕ್ಕೆ ಯಾರಾದ್ರೂ ಕರಿಬೇಕಾಗಿದೆ ಅಂದ್ರೆ ಎಲ್ಲ ಅಕ್ಕವ್ರ ಜೊತೆಗೇನೆ ಮಾಡ್ಕೊಳ್ಳೋದು. ಇವಾಗ ನಾ ಕಾರ್ಯಕ್ರಮ ಹೋಗಿ ಬಂದಿರ್ತೀನಿ ಸರ್, ಒಂದ್ ಸ್ವಲ್ಪ ಮಲ್ಕೊಂಡಿರ್ತೀನಿ ಅಂದ್ರು ಒಂದ್ 5-10 ಕಾರ್ಯಕ್ರಮ ಬಂದು ಫೋನ್ ಬಂದು ಕೇಳುದು ನನಗ ನೆನಪು ಇರಲ್ಲ ಸರ್. ಒಂದ್ ಟೈಮ್ ಹಿಂಗೆ ಆಗ್ಬಿಟ್ಟಿತ್ರಿ ಅದು. ಒಂದ್ ಕಾರ್ಯಕ್ರಮ ಒಂದ್ ಡೇಟಿಗೆ ಮುಗಿಸ್ಕೊಂಡಿನ್ರಿ, ನಿದ್ದಿಗಣ್ಣ ಮುಗಿಸ್ಕೊಂಡ್ ಮುಂದೆ 2 ದಿನ ಆಗಿದ್ ಮತ್ತೊಂದ್ ಊರವ್ರು ಫೋನ್ ಮಾಡಿದ್ರೆ ಅದೇ ಡೇಟಿಗೆ ಅದೊಂದು ಕಾರ್ಯಕ್ರಮ ಮುಗಿಸ್ಕೊಂಡ್ಬಿಟ್ಟಿನಿ. ಹಿಂಗಾಗಿ ಒಂದೇ ಡೇಟಿಗೆ 2 ಕಾರ್ಯಕ್ರಮ ಮುಗಿಸ್ಕೊಂಡಿದ್ದೇರಿ ನಾ, ನೆನಪಿಲ್ಲಾರ್ದಂಗಾಗಿ. ಹಂಗಾಗಿ ಏನ್ ಮಾಡಿದೀನ್ರಿ, ಇಲ್ಲ ಅದನ್ನ ನೀವೇ ಮುಗಿಸ್ಕೊಳ್ಳೋದು ನೀವೇ ಮಾಡ್ರಿ, ಅಲ್ಲಿ ಹೋಗಿ ಕಾರ್ಯಕ್ರಮ ಮಾಡೋದು ಮಾತ್ರ ಜವಾಬ್ದಾರಿ ನಮ್ ಮ್ಯಾಕ್ ಕೊಡ್ರಿ, ಅದನ್ನ ಮಾಡ್ಕೊಂಡ್ ಬರ್ತೀವಿ ಅಂತೇಳಿ ಜವಾಬ್ದಾರಿ ಹೊತ್ತ ಈಗ ಎಲ್ಲಾರು ಒಂದೊಂದ್ ಜವಾಬ್ದಾರಿ ಹೊತ್ಕೊಂಡಾರ ಸರ್. ಈಗಿನ ಸ್ಥಿತಿ ಅವರು ಈ ಕಡೆ ಯೂಟ್ಯೂಬ್ ಐತ್ರಿ, ಚಾನಲ್ಗಳು ನೋಡ್ಕೊಳ್ಳೋದು ಇವೆಲ್ಲ ಅವ್ರು ಮಾಡ್ತಾರೆ. ನಂದು ಮಾತ್ರ ಒಂದೇನು ಕಾರ್ಯಕ್ರಮ ಐತ್ರಿ, ಸಾಹಿತ್ಯ ರೀ, ಯಾವ ತರ ಸಾಹಿತ್ಯ ಬೇಕು, ಯಾವ ಅಲ್ಲಿ ಸ್ಟೇಜಿಗೆ ಆ ವೇದಿಕೆ ಯಾವ ತರ ನಡಿತೈತಿ ಇದನ್ನೆಲ್ಲ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದ್ರಿ. ಇನ್ನು ಟೀಮ್ ಮೇಂಟೈನ್ ಮಾಡೋದನ್ನಕೇನ ಸರ್ ಎಲ್ಲಾರು ಆಯಾ ಟೈಮ್ ಬಂದ್ ಬಿಡ್ತಾರೆ ಅವ್ರು. ನಾವು 2 ದಿನ ಮುಂಚೆ ಹೇಳಿದ್ರು ಬರ್ತಾರಿ, ಹಿಂಗೆ ಇಂಥ ಡೇಟ್ ಅಂತ ಹೇಳಿದೀವಿ ಅಂದ್ರೆ ಬಂದ್ ಬಿಡ್ತಾರೆ. ನಾವೆಲ್ಲರೂ ಸೇರ್ಕೊಂಡು ಅಲ್ಲಿ ಆ ಟೈಮ್ 10 ಗಂಟೆಗೆ ರೀಚ್ ಆಗಿ ಬೆಳಿಗ್ಗೆ 6 ಗಂಟೆ ತನಕ ನಮ್ಮ ಕಾರ್ಯಕ್ರಮ ಮಾಡಿ ವಾಪಸ್ ನಾವು ಊರಿಗೆ ಬರುವಂತ ಕಾಯಕ ಇಟ್ಕೊಂಡ್ಬಿಟ್ಟಿವಿ ಸರ್. ಈಗ ಏನ್ ಅನ್ಸುತ್ತೆ, ನಾ ಮೊದಲು ನೀವೆಲ್ಲ ಕ್ಯಾಸೆಟ್ ಎಲ್ಲ ಶೂಟ್ ಮಾಡ್ತಿದ್ರಿ, ಇವಾಗ ಯೂಟ್ಯೂಬ್ ಅಲ್ಲಿ ನಾವು ನಿಮ್ದೆಲ್ಲ ಸಾಂಗ್ಸ್ ಗಳನ್ನ ಕೇಳ್ತಾ ಇರ್ತೀವಲ್ಲ, ಅದಕ್ಕೂ ಇದಕ್ಕೆ ಏನ್ ವ್ಯತ್ಯಾಸ ಅನಿಸ್ತಾ ಇದೆ ಅಣ್ಣ ನಿಮ್ದು? ಸರ್ ಆ ರೆಕಾರ್ಡಿಂಗ್ ಮಾಡಾಗಿನ ಫೀಲೇ ಬೇರೆ ಇರ್ತಿತ್ತು ಸರ್. ಅವಾಗ ರೆಕಾರ್ಡಿಂಗ್ ಮಾಡಾಗಿನ ಫೀಲ್ ರೀ, ಅವಾಗ ಒಂದ್ ರೆಕಾರ್ಡಿಂಗ್ ಮಾಡಾಕಂದ್ರೆ ಸರ್ ಸುಮಾರು 8-10 ಜನ ನಮ್ಮ ಟೀಮ್ನವ್ರಿ. ಇನ್ ಅಡಿಷನಲ್ ಅವಾಗ ಈ ಕರೆಂಟ್ ಇರ್ತಿದಿಲ್ಲ ಸರ್, ಜನರೇಟರ್ ತರ್ಬೇಕು ನಾವು, ಅವು ತಗೊಂಬಂದು ಇದನ್ನ ಮಾಡೋರು, ಅದನ್ನ ಮೇಂಟೈನ್ ಮಾಡಕ್ಕೆ 2-3 ಜನ ರೀ. ಅವ್ರ ಬಲ್ಲಿ ಹೆಂಗ್ ಇರ್ತಿತ್ತಂದ ಸರ್, ಈಗೆಲ್ಲಾನು ಪೇಮೆಂಟ್ ಕೊಟ್ರೆ ನಾವು ಮಾಡ್ತೀವಿ ಅನ್ನೋಂತ ವಾತಾವರಣ ಸರ್. ಅವಾಗ ಏನಿಲ್ರಿ, ಒಟ್ಟ ಮಾಡ್ಬೇಕು, ರೆಕಾರ್ಡಿಂಗ್ ಆಗ್ಬೇಕು, ಮಿಸ್ಟೇಕ್ ಆಗ್ಬಾರ್ದು, ಇಂಥವೆಲ್ಲ ಅದನ್ನ ಮಾಡೋಗೋಸ್ಕರನೇ ಒಂದು 5-6 ಜನ ದುಡ್ಕೊಂಡವ್ರ ಸರ್ ನಮ್ಮ ಟೀಮ್ನಲ್ಲಿ. ಅವ್ರು ಯಾವ ಪೇಮೆಂಟ್ಗೆ ಆಸೆ ಪಡ್ಲಿಲ್ರಿ, ಯಾವ್ದಾಗ ಅಲ್ಲಿ ಏನೇ ಆದಂತ ಒಂದು ಆಸೆ ಇಟ್ಕೊಂಡ್ ಬರ್ಲಿಲ್ರಿ. ಒಟ್ಟ ಮಾಡಿಸ್ಬೇಕು ರೆಕಾರ್ಡಿಂಗ್ ಅಂದ್ರೆ ಅವ್ರಿಗೊಂದು ದೊಡ್ಡದೊಂದು ಏನೋ ಮಾಡಕತ್ತೀವಿ ಅನ್ನಂಗ ಅವ್ರ ಮನಸ್ಸಿನಾಗ ಒಂದು ಫೀಲ್ ಆಗಿತ್ರಿ ಅದು. ಅಂತ ಕರ್ಕೊಂಬಂದು 5-6 ದಿನ ಅವ್ರನ್ನ ಇಲ್ಲಿ ಇಟ್ಕೊಂಡ್ರಿ, ಅವ್ರಿಗೆ ಏನ್ ಬೇಕು, ಎಂತ ವ್ಯವಸ್ಥೆ ಬೇಕು, ಇದನ್ನ ಇಲ್ಲಿ ಕೈ ಮಾಡಿದ್ರೆ ಅಂತಂದು ಇಡುವಂತ ಶಕ್ತಿ ಅವ್ರು ತುಂಬ್ತಿದ್ರು ಸರ್ 5-6 ಜನ. ಹಿಂಗೆಲ್ಲಾ ಮಾಡಿ 8 ದಿನ ಇರ್ಬೇಕಾದ್ರೆ 6 ಸಾಂಗ್ ಹಾಡ್ಬೇಕಾದ್ರಿ ಸರ್ 2 ದಿನ ಟೈಮ್ ತೋತಿತ್ರಿ. ನಾವು ಎಲ್ಲಾ ಹಾಡಿ ದಂಡಿಗೆ ಬಂದು ನಿಂದಿರ್ತೀವಿ ಅನ್ನೋಷ್ಟಿಗೆ ಒಂದ್ ಮಿಸ್ಟೇಕ್ ಮಾಡ್ಬಿಡೋರು. ನಮ್ಮ ತಾಯಿನೂ ಕಲೀಲಾರ್ದಕ್ರಿ, ಅರ್ಧ ಸಾಲಿನ ಬರ್ತಿರ್ಲಿ, ಇನ್ನೊಬ್ಬ ಹಿಂದ್ ಆಡೋಣ, ಅವನು ಅರ್ಧ ಮಾಡ್ದ ಮನುಷ್ಯ. ಅವ್ ಪೂರಾ ಹಾಡು ಮುಗಿತಂದ್ರೆ ಲಾಸ್ಟಿಗೆ ಬಂದ್ ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಪೂರಾ ಹಾಳಿ ಹರ್ಬೇಕು ಸರ್ ಅದು ಸ್ಟಾರ್ಟಿಂದ. ಹಿಂಗಾಗಿ ಒಂದ್ ದಿನದಾಗ ಒಂದ್ ರಾತ್ರಿ ಒಂದ್ ಹಗಲ ಸೇರಿ 6-7 ಹಾಡು ಹಾಕಿದಿಲ್ಲ ಸರ್. ಖರೆ ಅವಾಗ ಮಾಡ್ಬೇಕು ಅನ್ನೋ ಹುಮ್ಮಸ್ರಿ, ಅವಾಗ ಇದ್ದಂತ ಅವ್ರಿಗೆ ಆ ಜನರದ್ದು ಒಂದೊಂದ್ ತರ ನೆನ್ಸ್ಕೊಂಡ್ರೆ ಏನ್ ಅನಿಸ್ತಿತ್ರಿ, ಅದೇ ಖುಷಿನೇ ಬೇರೆ ಸರ್. ಈಗೇನಿಲ್ರಿ,
ಈಗ ನಾವು ಈಗ ಏಟ ಸರ್ ಎಷ್ಟು ಉಪಯೋಗದ ಮಂದಿ ಅಷ್ಟೇ ಕೆಲಸಗಾರದಿರಿ. ದಮಡಿಯವ್ರು ಬರ್ಬೇಕು ಇಂಥ ಟೈಮಿಗೆ ಅವ್ರು ಮಾಡ್ತಾರೆ, ತಾಳ್ನೆಯವ್ರು ಬರ್ತಾರೆ, ಎಲ್ಲ ಇಲ್ಲಿ ರೆಡಿನೇ ಇರ್ತದೆ ಸರ್. ನಾವು ಸ್ಟಾರ್ಟ್ ಮಾಡ್ತೀವ್ರಿ, ಯಾವಲ್ಲಿ ನುಡಿ ತಪ್ಪಿರ್ತೀವಿ ಮತ್ತೆ ಅದಕ್ಕೆ ತೊಗೊಂಬಂದು ಕಟ್ ಮಾಡಿ ಜೋಡಿಸ್ಕೊತಾರೆ. ಹೈರಾಣ ಇಲ್ಲ ಸರ್, ಆರಾಮ್ ಅನ್ಸಿದ್ರಿ. ನೀವು ಚಿಕ್ಕಂದಿನಿಂದ ಇಲ್ಲಿವರೆಗೂ ಎಷ್ಟು ಸಾಂಗ್ಸ್ ಅನ್ನ ರೆಕಾರ್ಡಿಂಗ್ ಮಾಡಿದ್ರಣ್ಣ? ಎಷ್ಟು ಸಾಂಗ್ಸ್ ಅನ್ನ ಹಾಡಿದಿರಿ? ಸರ್ ಭಾಳ ಆಗ್ಯಾವ ಸರ್, ನೆನಪಿಲ್ರಿ. ಸುಮಾರು ಒಂದು ಎಷ್ಟು ನನ್ನ ಅಂದಾಜು ಒಂದು ಈಗ ರೀಸೆಂಟಾಗಿ ಹಾಡೋದು ಒಂದು 2-3 ಸಾವಿರ ಮ್ಯಾಗ ಆಗ್ಯಾವ ಸರ್. ಇದೇ 2-3 ವರ್ಷ ಆಗ್ಯಾವ. ಅದಕ್ಕೆ ಮೊದಲು ಹಾಡಿದ್ ಹಿಡ್ಕೊಂಡ್ರು ಒಂದು 7-8 ಸಾವಿರ ಸನೇ ಬರ್ತದೆ ಸರ್. 7-8 ಸಾವಿರ ಸಾಂಗ್ ಅಣ್ಣ? ಸರ್ ಓಹ್, ಸಿಕ್ಕಾಪಟ್ಟೆ ಹಾಡಿದ್ವಿ. ಈ ಎಲ್ಲಾ ಸಾಂಗ್ಗಳಲ್ಲಿ ನಿಮ್ಗೆ ಅತಿ ಇಷ್ಟವಾದ ಸಾಂಗ್ ಯಾವ್ದಣ್ಣ? ನಿಮ್ಮ ಮನಸ್ಸಿಗೆ ಇದು ನನಗೆ ಯಾವಾಗ್ಲೂ ನನ್ನ ಹಾಡದ್ ಭಾಳ ತುಂಬಾ ಖುಷಿ ಇದಪ್ಪ ಅಂತ ಅನ್ನತಕ್ಕಂಥ, ನಿಮಗ್ ಖುಷಿ ಕೊಟ್ಟಿರ್ತಕ್ಕಂಥ ಸಾಂಗ್ ಯಾವ್ದಣ್ಣ? ಸರ್ ನನ್ನ ಬೆಳಕಿಗೆ ಗೀತೆ ಎಲ್ಲ ಹಾಡುಗಳೇ ನನಗೆ ಭಾಳ ಸಂತೋಷನೇ ಅದಾವ್ರಿ. ಒಂದು ಜನರಿಗೆ ಅತಿ ಮನಸ್ಸಿಗೆ ಹತ್ತಿರವಾದಂಥದ್ದು ಸಡನ್ಲಿ ನನ್ನ ಬೆಳಕಿಗೆ ತೊಗೊಂಬಂದ ಹಾಡ ಎಚ್ಚರಿಲ್ಲ ಹುಚ್ಚಾನೆ. ಒಂದ್ ಎರಡ್ ನುಡಿ ಹಾಡ್ಬೋದು ನಾವು? ಹಾಡ್ತೀನಿ ಸರ್. ಎಚ್ಚರಿಲ್ಲ ಹುಚ್ಚ ನಿನಗ, ಎಚ್ಚರಿಲ್ಲ ಹುಚ್ಚ ನಿನಗ, ಬಿದ್ದು ಬಾವಿಗೆ ಮುತ್ತಿನಂತ ಮಾನವ ಜನ್ಮ ಒಯ್ದು ಹಾಳಿಗೆ, ಮುತ್ತಿನಂತ ಮಾನವ ಜನ್ಮ ಒಯ್ದು ಹಾಳಿಗೆ, ಬಂದದ್ದನ್ನು ಜಾತಕ ಮರೆತು ಬಿದ್ದು ಮರುವಿಗಿ, ಕತ್ತಿಯಂಗ ಹೊತ್ತು ನಡೆದೋ ನಿತ್ಯ ಕೂಲಿಗೆ, ದುಡಿದು ಗಳಿಸಿ ಬಾಳೆ ಮಾಡ್ದಿ, ದುಡಿದು ಗಳಿಸಿ ಬಾಳೆ ಮಾಡ್ದಿ, ಹೆಂಡರ ಮಕ್ಕಳಿಗೆ ಗಳಸದ್ದೆಲ್ಲ ಬಳಸಿ ತಿಂದ್ರು ಬಂತು ಯಾರಿಗೆ. ಇದು ಫಸ್ಟ್ ಹಾಡು ಸರ್. ಧನ್ಯವಾದಗಳನ್ನ, ತುಂಬಾ ಚೆನ್ನಾಗಿ ಫಸ್ಟ್ ಹಾಡು ಇದೆ ಸರ್. ಇದು ಸಡನ್ಲಿ ಎಲ್ಲರಿಗೆ ಮನ ಮುಟ್ಟಿ ಎಲ್ಲ ಅವಾಗ ಆಕಾಶ ಮನಗುಳಿ ಏನು ಹೆಸರನ್ನು ಹೊರಗೆ ತಂದಂತ ಸಾಂಗ್ ಇದೆ ಸರ್. ಇದು ಆಗಿಂದ ಮುಂದೆ ಭಾಳ ಬಂದ್ರಿ, ಮತ್ತೆ ಅವು ಮನಸ್ಸಿಗೆ ಕೇಳಕ್ ಹೋತ್ರ ಒಂಥರ ಭಾಳ ಚಂದ ಅನಿಸ್ತದೆ ಸರ್. ಅವ್ ನಮಗಾಗಿ ನಾನೇ ಹಾಡಿ ನೀನಪ್ಪ ಹಾಡುಗಳಂತೂ ಅನಿಸ್ತದೆ ಸರ್. ಈಗ ಕೇಳಿದ್ರಿ, ಎಷ್ಟು ದಿನ ಇಲ್ಲೇ ಇರ್ತೀನಿ, ನಮ್ಮ ಮನೆ ಬ್ಯಾರೆ ಐತಿ. ಇತ್ತಿದ್ದಾಗ ರೀಸೆಂಟ್ ಆಗಿ ನೀವು ರಚನೆ ಮಾಡೋದು ಯಾವ್ದಾದ್ರು ಸಾಂಗ್ಗಳ ಈಗ ಈ ವರ್ಷದ ಹಾಡಿದ್ದು ಸರ್? ಈ ವರ್ಷ ಹಾಡಿದ್ರಲ್ಲಿ? ಈ ವರ್ಷ ಹಾಡಿದ್ದು ಇದು ಸರ್, ಕಣ್ಣಿನೊಳಗೆ ಶುರುವಾದ ಪ್ರೀತಿ ಮನಸ್ಸಿನಾಗ ಮನಿ ಮಾಡೈತಿ. ಇದು ನಾವು ಬಹಳ ಸರಿ ಕೇಳಿದೇವಣ್ಣ. ನಿಮ್ಮ ಒಂದು ಧ್ವನಿಯಲ್ಲಿ ಕೇಳ್ಬೇಕನ್ನ ತುಂಬಾ ಆಸೆ ಅಣ್ಣ. ಒಂದೇ ಒಂದ್ 2 ಲೈನ್ ಅಣ್ಣ ಇದ್ರ. ನಿಜ ಹೇಳತೀನ ಗೆಳತಿ, ಕಿವಿ ಕೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ, ನನ್ನ ಮರೆತು ನೀ ಹೆಂಗ ಇರ್ತಿ, ಜೀವನ ಹೆಂಗ ಕಳಿತಿ, ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ, 2 ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ, ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ. ತುಂಬಾ ಅದ್ಭುತವಾದ ಗೀತೆ ಅಣ್ಣ ಇದು. ಇಲ್ಲ ಅಂತ